ಜಯಕಯ್ಯ ಜಯಕಯ್ಯೋ ಬಾರಪ್ಪ ಒಂದ್ ರೇಟ್ ಆಚೆ ಕಡೆ ಏನ್ ಮಾಡ್ತಿದ್ಯಾಕೋ? ಏನೇ ಶಾಂತಮ್ಮ ಹಿಂಗ್ ಕೂತ್ಕೊಂಡ್ತಿದ್ಯಾ? ಹಾ, ತಿಂಡಿ ಆಯ್ತೇನೆ? ಯಾಕೆ ಬಾ ಒಳಗಡೆ ಒಳಗಡೆ ಕೂತ್ಕೊಂಡು ಮಾತಾಡೋಣಂತೆ ಬಾರೆ. ಏನು ಮಾಡಿದ್ದೆ ತಿಂಡಿ? ಹಾಂ, ತಿನ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಅನ್ನು. ಹ್ಞೂ ಕಣಕ್ಕೋ, ಕೆಲಸ ಎಲ್ಲ ಆಯಿತು. ಅದಕ್ಕೆ ನಿನ್ನ ಹತ್ರ ಬೇಜಾರು ಕಳ್ಕೊಂಡು ಒಂದು ಗಳಿಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣಕ್ಕ. ಮಂದಿ ತಿಂಡಿ ಮಾಡೋದು ಕಣಕ್ಕ. ನಮ್ಮ ಅಪ್ಪಂಗೆ ತಿಂಡಿ ಅಂದರೆ ಆಗಲ್ಲ, ಅಲರ್ಜಿ. ತಿಂದರೆ ನಾನು ನಮ್ಮ ಹುಡುಗ ತಿನ್ಬೇಕಷ್ಟೇ ತಿಂಡಿ. ಅದಕ್ಕೆ ಅತ್ಲಾಗಿ ಎರಡೆರಡು ಥರದ್ದು ಯಾರು ಮಾಡೋಣ ಅಂತ ಅತ್ಲಾಗಿ ನಾನು ಅಡುಗೆನೇ ಮಾಡಿಬಿಡ್ತೀನಿ ಕಣಕ್ಕ. ನಮ್ಮ ಅಪ್ಪ ತಿನ್ನಲ್ಲ, ಬೈಯುತ್ತೆ. ಇದು ಮುದ್ದೆನೇ 3 ಟೈಮ್ ಮೂವತ್ತು ಮುದ್ದೆನೇ ಮಾಡ್ಬೇಕು ಕಣಕ್ಕ ನಮ್ಮ ಮನೇಲಿ. ಏನೇ ನಮ್ಮ ಅಪ್ಪಂಗೆ ಬೇರೆ ಶುಗರ್ ಬೇರೆ ಐತಲ್ಲ, ನಾನು ಅತ್ಲಾಗಿ ಮುದ್ದೆ ಊಟ ಮಾಡಿದ್ರೆ ಸರಿ ಅಂತ ಅತ್ಲಾಗಿ 3 ಟೈಮ್ ಮುದ್ದೆನೇ ಮಾಡಿಬಿಡ್ತೀನಿ ಕಣಕ್ಕ. ತಿಂಡಿ ನಮ್ಮ ಮಂದಿ ನೆಂಟ್ರು ಪಂಟ್ರು ಬಂದರೆ ಮಾತ್ರ ತಿಂಡಿ ಮಾಡೋದು. ಹೌದೇನಮ್ಮ? ಹ್ಞೂ ಕಣೆ, ತಿಂಡಿಕ್ಕಿಂತ ಅಡುಗೆನೇ ಸರಿ ಕಣೆ. ಮುದ್ದೆ ಊಟ ಆಯ್ತಲ್ಲ ಭಾಳ ಒಳ್ಳೇದು, ಸುಮ್ಮನಿರಮ್ಮ. ನಮ್ಮಲ್ಲಿ ನಮ್ಮ ಹುಡುಗಿ ಬೇರೆ ಕಾಲೇಜಿಗೆ ಹೋಗುತ್ತಲ್ಲಮ್ಮ, ಅಲ್ಲಿ ಕಾಲೇಜ್ ಹತ್ರ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಕಟ್ಕೊಂಡು ಬೇರೆ ಹೋಗ್ತಾಳೆ ತಿಂಡಿನ. ಫ್ರೆಂಡ್ಸ್ಗಳ ಜೊತೆ ಅಡುಗೆ ತಿಂದರೆ ಸರಿ ಆಗಲ್ಲ, ಮುದ್ದೆ ಊಟ ಅನ್ನ ತಗೊಂಡು ಹೋದ್ರೆ ಸರಿ ಆಗಲ್ಲ ಅಂತ ತಿಂಡಿ ಪಂಡಿ ಮಾಡ್ಕೊಂಡು ಹೋಗ್ತಾಳೆ ನಮ್ಮ ಹುಡುಗಿ. ಬೆಳಿಗ್ಗೆ ಚಿತ್ರಾನ್ನ ಮಾಡಿತ್ತು. ನಾಲ್ಕಣ್ ಶಾಂತಮ್ಮ, ನಿಮ್ಮ ಅಪ್ಪಂಗೆ ಶುಗರ್ ಬೇರೆ ಐತೆ ಅನ್ನು? ನಂಗೆ ಗೊತ್ತಿರಲ್ಲ ಕಣಮ್ಮ. ಚೆನ್ನಾಗೇ ಇತ್ತಲ್ಲ? ಶುಗರ್ ಯಾವಾಗ್ಲಿಂದ ಬಂತೆ ನಿಮ್ಮ ಅಪ್ಪಂಗೆ? ಇಲ್ಲಿ ಕಣಕ್ಕ, ಚೆನ್ನಾಗೇ ಇತ್ತು. ಅಲ್ಲೇ ಒಂದು ತಿಂಗಳಿಂದನೇ ಶುಗರ್ ಜಾಸ್ತಿ ಆಗ್ಬಿಡ್ತು ಕಣಕ್ಕ. ಅದು ಹೆಂಗಂತ ಗೊತ್ತಿಲ್ಲ ನನಗೂ. ಯಾಕೋ ಸುಸ್ತು ಸೋಲು ಆಗ್ತೈತೆ ಅಂತ ಹೇಳ್ತಿತ್ತು. ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದಾಗ ಶುಗರ್ ಜಾಸ್ತಿ ಇದೆ ಅಂದಾಗ ಡಾಕ್ಟ್ರು 2 ಟೈಮನ್ನು ಮಾತ್ರೆ ಬರ್ದು ಕೊಟ್ಟಾರೆ. ಶುಗರ್ ಐತೆ ಕಣಪ್ಪ, ಕಂಟ್ರೋಲಲ್ಲಿ ಇರ್ಬೇಕಂತ ಹೇಳಿದ್ದಾರೆ. ಅನ್ನಪ್ಪನ್ನ ಜಾಸ್ತಿ ತಿನ್ಬೇಡ ಅಂದರೆ ಅದಕ್ಕೆ ಚಪಾತಿ ಇಲ್ಲ ಮುದ್ದೆ ಊಟ ಮಾಡ್ತೀನಿ ಕಣಕ್ಕ ನಮ್ಮಲ್ಲಿ. ಏನು ಮಾಡೋಕ್ಕಾಗಲ್ಲ ಬಿಡಿ ಶಾಂತಮ್ಮ. ಈ ಶುಗರು BP ಅನ್ನೋದು ಈಗ ಎಲ್ಲರಿಗೂ ಬರುತ್ತೆ. ಏನು ಮಾಡಲ್ಲ ಬಿಡು, ವಯಸ್ಸಾಗ್ತಾ ಆಗ್ತಾ ಬರೋದು ಎಲ್ಲರಿಗೂ. ನಮಗೇನು ಬರ್ದಂಗೇನಿರಲ್ಲ, ಎಲ್ಲರಿಗೂ ವಯಸ್ಸಾಗ್ತಾ ಆಗ್ತಾ ಈ ಮಂಡಿ ನೋವು, ಶುಗರು, BP ಅವೆಲ್ಲ ಬರ್ತಿರುತ್ತೆ. ಆಚೆ ಕಡೆ ನಿನ್ನ ಕಡೆ ಮಾತಾಡ್ತಿದ್ಯಲ್ಲೇ, ಬಾರೆ ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾರೆ. ಬಾರೆ ಶಾಂತಮ್ಮ. ಇಲ್ಲಿ ಕಣಕ್ಕ, ಒಂಚೂರು ಹೊಲ್ದ ಹತ್ರ ಹೋಗ್ತಿದ್ದೀನಿ. ಸಂಜೆ ಸಾಂಬಾರು ಮಾಡೋಕ್ಕೆ ಏನು ತರಕಾರಿ ಏನಿಲ್ಲ, ಎಲ್ಲ ಖಾಲಿ ಆಗೈತೆ. ಅದಕ್ಕೆ ಸೊಪ್ಪಾರ ಕಿತ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಬರ್ತೀಯನಕ್ಕ ನೀನು? ಒಬ್ಳಿಗೆ ಬೇಜಾರಾಗುತ್ತೆ, ಬಾ ಹೋಗಿ ಬರೋಣ. ಇಲ್ಲಿ ಕಣ ಶಾಂತಮ್ಮ, ನನಗೆ ಮನೆ ತವ ಕೆಲಸ ಆಯ್ತು ಕಣಮ್ಮ. ನೀನು ಹೋಗ್ಬಾ. ಇನ್ನೊಂದು ದಿವಸ ಏನಾದರೂ ಹೋದಾಗ ನಾನು ಬರ್ತೀನಿ, ಹೋಗು. ಈ ವಾರದಲ್ಲೇ ಬರ್ತೀನಿ ನಿನ್ನ ಜೊತೆ. ಯಾವತ್ತಾದ್ರೂ ಹೋದ್ರೆ ನನಗೆ ಕೆಲಸ ಇತ್ತು ಕಣಮ್ಮ, ಹೋಗ್ಬಾ ನೀನು. ಎಲೆ ಹಂಗಲ್ ಕಣಕ್ಕ, ಬಾ ಹೋಗಿ ಬರೋಣ. ಹಂಗೇನೆ ಸೊಪ್ಪು ಕಿತ್ಕೊಂಡು ಗೌರಾಜಿರಲ್ಲಿ ಮೆಣಸಿಕಾಯಿನೂ ಟೊಮೊಟೊನು ಭಾಳ ಚೆನ್ನಾಗಾಗ್ಯಾವಂತೆ. ಎಲ್ಲರೂ ಕಿತ್ಕೊಂಡ್ಬರ್ತಿದ್ದಾರೆ. ಬಾರಕ್ಕ ಹೋಗಿ ನಾವು ಒಂದೊಂದು 2 ಕಿತ್ಕೊಂಬರಂಬ. ಸಂಜೆಗೆ ಸಾಂಬಾರಿಗೆ ಆಗುತ್ತೆ. ಅಯ್ಯ, ನೀನು ಚೆನ್ನಾಗಿ ಹೇಳ್ತೀಯ ಕಣಮ್ಮ. ನೀನು ಕಂಡೋರಲ್ಲಿ ಕಿತ್ಕೊಂಬರಕ್ಕೆ ಹೇಳ್ತೀಯಲ್ಲಮ್ಮ. ನಾನು ಬರಲ್ಲ ಸ್ವಾಮಿ, ನೀನು ಹಿಂಗೆ ಹೇಳಿರಿ. ಬ್ಯಾಡ ಕಣಮ್ಮ. ಆ ಗೌರಾಜಿಗೆ ಏನಾರ ಗೊತ್ತಾದರೆ ಮತ್ತೆ ಮರ್ಯಾದೆ ತಕ್ಕಂಗೆ ಆಗುತ್ತೆ. ಸುಮ್ಮನಿರು, ಬೇಡ. ನಮ್ಮ ಮನೆ ಅಪ್ಪಂಗೋ ಅಥವಾ ನಮ್ಮ ಅತ್ತೆಗೂ ಗೊತ್ತಾಗ್ಬಿಟ್ರೆ ಅಷ್ಟೇ ಬಾಯಿ ಬಂದಂಗೆ ಬೈತಾರೆ ಕಣಮ್ಮ. ಇಂಥ ಕೆಲಸ ಎಲ್ಲ ಮಾಡೋಕೆ ಹೋಗ್ತೀಯಲ್ಲ, ಯಾಕೆ ನಿನಗೆ ಹೇಳಿದ್ರೆ ನಾನೇ ತಗೊಂಡು ಕೊಡ್ತಿದ್ದಲ್ಲೇ, ಖಾಲಿ ಆದರೆ ಯಾಕೆ ಹೋಗ್ತೀಯ ಅಂತ ಬೈತಾರೆ ಕಣೆ. ಬ್ಯಾಡ, ಸುಮ್ಮನಿರು. ಹಂಗಲ್ ಕಣಕ್ಕೋ, ಅವಜ್ಜಿ ಮಂತವಿಲ್ಲ, ಎಲ್ಲ ನೆಂಟ್ರ ಮನೆಗೆಲ್ಲ ಹೋಗೈತೆ. ನಾನು ಕೇಳ್ಕೊಂಬಂದೆ. ಬಾ, ಯಾರು ಇರಲ್ಲ, ಹೋಗಿ ಸೊಪ್ಪು ಕಿತ್ಕೊಂಡು 1-2 ಕಿತ್ಕೊಂಬರ ಬಾರಕ್ಕ. ನಂಗೂ ಬೇಜಾರಾಗುತ್ತೆ. ಬಾ, ನೀನು ಬೇಕಾದ್ರೆ ಬದಿಲೇ ನಿಂತ್ಕೊಂಡು ಬಾರಕ್ಕ. ನಾನೇ ಕಿತ್ಕೊಂತೀನಿ, ಬಾ, ನೀನು ಕಿತ್ಕೊಬೇಡ. ನೀನು ಬರಿಲ್ಲ ಅಂದರೆ ಸುಮ್ಮನೆ ಬಿಡಲ್ಲ ಕಣ್ತಾಯಿ ನೀನು. ನಡಿಯಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ನಡಿ, ಸೊಪ್ಪು ಕಿತ್ಕೊಂಡು ಅದೇ ನೋಡ್ಕೊಂಬಂದ್ರೆ ಆಗುತ್ತೆ. ನಡಿಯಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ಹಂಗೇನೇನೆ ಒಲೆ ಮೇಲೆ ಹಾಲಿಟ್ಟು ಬಂದೀನಿ, ಆಫ್ ಮಾಡಿ ಬರ್ತೀನಿ. ತಡಿ, ಹೋಗೋಣಂತೆ ಒಂದು ಕ್ಷಣ. ಎಲೆ ನೋಡ್ದೇನಕ್ಕೋ, ಎಷ್ಟು ಚೆನ್ನಾಗಿದಾವಕ್ಕ. ಮೆಣ್ಸಿಕಾಯಿ ಮಾತ್ರ ಭಾಳ ಚೆನ್ನಾಗಾಗ್ಯಾವ ಬಿಡಕ್ಕ. ನೋಡೋಕ್ಕೆ ಒಂಥರ ಕಣ್ಣು ಸಾಲದು ಕಣಕ್ಕ. ಎಷ್ಟು ಚೆನ್ನಾಗಿ ಫಸಲು ಬಂದೈತೆ ನೋಡಕ್ಕ ಗೌರಾಜಿರಲ್ಲಿ. ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ಯಾರು ಬಂದರೆ ಮತ್ತೆ ಕೇಳ್ಗಿಳೋರು, ಒತ್ತಾಗುತ್ತೆ. ಬೇಗ ಕಿತ್ಕೊಳಕ್ಕ, ಹೋಗೋಣತ್ಲಾಗಿ. ಅಲ್ಕಣೆ ಶಾಂತಕ್ಕ, ನಾನು ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ ಕಣಮ್ಮ. ಪಾಪ ಅವಜ್ಜಿ ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ಏನೋ ಬೆಳೆ ಬೆಳೆದಿರ್ತಾರೆ. ನಾವು ಕಿತ್ಕೊಂಡು ಹೋದ್ರೆ ಸರಿಯಾಗುತ್ತೇನಮ್ಮ? ಬ್ಯಾಡ್ ಕಣ್ತಾಯಿ, ನನಗಂತೂ ಯಾಕೋ ಮನ್ಸು ಒಪ್ತಿಲ್ಲ ಕಣವ. ಫಸ್ಲು ನೋಡೋಣ ಒಟ್ಟುರಿಯುತ್ತೆ, ಮತ್ತೆ ಕಿತ್ಕೊಂಡು ಹೋದ್ರೆ ಬ್ಯಾಡ ಕಣವ. ನೀನು ಕಿತ್ಕ, ನಾನಂತೂ ಮುಟ್ಟಲ್ಲ ಕಣಮ್ಮ. ನಾನು ಬದಿಲ್ ನಿಂತ್ಕೊಳ್ತೀನಿ, ನೀನು ಕಿತ್ಕೊಂಬಾರವ ಬೇಕಾದ್ರೆ. ಇದೇನಕ್ಕ ಹಿಂಗೆ ಹೇಳ್ತಿದ್ಯಾ? ಕಿತ್ಕ ಸುಮ್ಮನೆ. 1-2 ಕಿತ್ಕೊಳಕ್ಕೆ ಏನೂ ಆಗಲ್ಲ. ದಿನ ಬಂದು ಕಿತ್ಕೊಂಡು ಹೋಗೋರು ಯಾರೋ ಕಿತ್ಕೊಂಡು ಹೋಗ್ತಾರೆ. ಸಾಂಬಾರಿಗೆ 1-2 ಏನಾರು ಯಾರು ಬಂದು ಕೇಳಿದ್ರೆ ಸಾಂಬಾರಿಗೆ 1-2 ಅಂತ ಹೇಳಿದ್ರೆ ಆಗುತ್ತೆ. ಕಿತ್ಕೊಳಗೆ ಏನೂ ಆಗಲ್ಲ. ಕಿತ್ಕೊಂಡು ನಾನೇನು ದಿನ ಬರ್ತೀನ? ನಾನು ಇವತ್ತು ನಿನ್ನ ಜೊತೆ ಬಂದಿರೋದೆ ಕಿತ್ಕೊಳಕ. ಯಾ ಇವಕ್ಕ ಏನು ಹಿಂಗೆ ಆಡುತ್ತೀವಕ್ಕ? ಎಷ್ಟೋ ಮೆಣ್ಸಿಕಾಯಿ ಇದ್ರೂ 1-2 ಕಿತ್ಕೊಂಡು ಹೋಗೋಣಂದ್ರೆ ಈ ಪಾಟಿ ನೀ ತೊಳೆದಲ್ಲ ಕಣಮ್ಮ. ಏನೇ ಶಾಂತಕ್ಕ, ಏನೋ ಗೊನ್ಗಾಡ್ತಿದೀಯಾ? ಯಾಕೇನು? ಏನಿಲ್ಲ ಕಣಕ್ಕೋ, ಒತ್ತಾಗುತ್ತೆ. ರಪ್ನೆ ಕಿತ್ಕೊಳಕ ಯಾರು ಬಂದವ್ರು ಅಂತ ಹೇಳ್ದೆ ಕಣಕ್ಕ. ಕಿತ್ಕ ಬೇಗ.
ಅಲ್ಲ ಇವ್ರಿಗೆ ಏನು ಮಾಡೋದಂತ ಗೊತ್ತಾಗ್ತಿಲ್ವಲ್ಲ. ಹಾಂ ಅಲ್ಲ ನೆಂಟ್ರ ಮನೆಗೆ ಎಲ್ಲ ಹೋಗಂಗಿಲ್ಲ ನಾವು. ಇವ್ರಿಗೇನೆ ಬೆಳಗಿಂದ ಸಂಜೆವರೆಗೆ ಇವ್ರಿಗೆ ಕಾಯ್ಕೊಂಡಿರ್ಬೇಕಲ್ಲಪ್ಪ. ಹಾಂ ಇವ್ರಿಗೆ ಏನು ಮಾಡೋದಂತ ಗೊತ್ತಾಗ್ತಿಲ್ವಲ್ಲ. ಹಾಂ ನಾವು ಸಾಲ ಸೂಲ ಮಾಡಿ ಖರ್ಚು ಮಾಡಿ ನಾವೆಲ್ಲ ಬೆಳೆ ಬೆಳೆದಿರ್ತೀವಿ, ಹಿಂಗೆ ಏನೋ ಒಂದು ಸ್ವಲ್ಪ ಆದಾಯ ನೋಡೋದಂತ. ಇವ್ರು ಇಂಥ ಕೆಲಸ ಮಾಡಿದ್ರೆ ಅದೇ ಮಳೆ ಬಂದು ವರದ ಎಲ್ಲ ಒಂದು ಕಡೆಯಿಂದ ಎಲ್ಲ ಕೊಳ್ತೋಗ್ತಿದ್ದಾವೆ. ಅದರಲ್ಲರ್ಧ ಲಾಸ್ ಆಗ್ತೈತೆ. ಒಂದೆರಡು ಕಾಸು ನೋಡೋಣಂದ್ರೆ ಇವರು ಬಿಡ್ತಾನೆ ಇಲ್ವಲ್ಲ ಇವರು. ಹಾಂ ಏನು ಮಾಡೋಣ ಇವರಿಗೆ ಎಲ್ಲ ಯಾರಮ್ಮ? ಹಾಂ ಏನು ಮಾಡ್ತಿದ್ದೀರಮ್ಮ ಅಲ್ಲಿ? ಹಾಂ ಮೆಣ್ಸಿನ್ಕಾಯಿ ಕೀಳ್ತಿದ್ದೀರಾ? ಹಾಂ ನಿಮ್ಗೇನು ಕೇಳೋರು ಯಾರು ಇಲ್ವೇನಮ್ಮ? ಬಂದೆ ತಡ್ರಿ ಒಂದು ರೇಟು. ಯಾಕ ಗೌರಾಜಿ ಬಂದ್ಬಿಡ್ತು ಕಣಕ. ಯಾಕ ಏನಕ್ಕ ಮಾಡೋದೀಗ? ಅಜ್ಜಿ ಏನಲ್ಲ ಕಣಕ, ಬಿಡ್ಗಿಡಲ್ಲ. ಅಯ್ಯೋ ಭಗವಂತ, ನಾನೇನೋ ನೆಂಟ್ರ ಮನೆಗೆ ಹೋಗಿತ್ತಂತ ಬಂದರೆ ಬಂದ್ಬಿಡ್ತಿಲ್ಲಕ್ಕ ಅಜ್ಜಿ, ಏನಕ್ಕ ಮಾಡೋದೀಗ? ಏಯ್ ಶಾಂತಮ್ಮ, ಅಲ್ಕಣೆ ನಾನು ಬರಲ್ಲ ಕಣೆ ಅಂತ ಹೇಳಿರೋನು 24 ಸಲ ಕರೆದ್ಬಿಟ್ಟು ಈಗ ಏನಕ್ಕ ಮಾಡೋಣ, ಗೌರಾಜಿ ಬಂದ್ಬಿಡ್ತು ಅಂತ ಹೇಳ್ತೀಯ? ಹಾಂ ಬೇಡ ಕಣೆ ಅಂತ ಬಡ್ಕೊಳ್ತಿದ್ದೀನಿ ನಿನ್ಗೆ ಆಗ್ಲಿಂದ ನಾನು. ಹಾಂ ಕರ್ಕೊಂಬಂದ್ಬಿಟ್ಟು ಇನ್ನು ಎಡೆ ಮೆಣ್ಸಿಕಾಯಿ ಕಿತ್ಕೊಂಡಿಲ್ಲ, ಅಲ್ಲೇ ಆ ಅಜ್ಜಿ ಬಂದೈತೆ, ಈಗ ಮರ್ಯಾದೆಗೆ ಹೋಗಲ್ವೇನೆ? ಹಾಂ ಬೇಡ ಅಂತ ನಿನ್ಗೆ ಆಗ್ಲಿಂದ ಬಡ್ಕೊಳ್ಳಿಲ್ವಾ? ಈಗ ಏನು ಮಾಡೋಣಕ್ಕ ಅಂತ ಹೇಳ್ತಿದ್ಯಾ? ಅನ್ಬೋಸು. ನಾನು ಏನಿಲ್ಲ ಕಣವ್ವ, ನಾನಂತೂ ನಿನ್ನ ಮೇಲೆ ನೀ ಹೇಳೋದು. ಈ ಶಾಂತಮ್ಮ ಕರ್ಕೊಂಬಂದ್ಲು ಕಣಜ್ಜಿ, ಅದಕ್ಕೆ ಬಂದೆ ಅಂತಲೇ ಹೇಳೋದು. ಅಜ್ಜಿ ನೆಂಟ್ರ ಮನೆಗೆ ಹೋಗಿಲ್ಲ, ಏನಿಲ್ಲ. ಹಾಂ ಸುಮ್ಮನೆ ಹೇಳಿ ಕರ್ಕೊಂಬರ್ತೀಯಲ್ಲೇ? ಹಾಂ ಸುಮ್ಮನಿರಕ್ಕೋ ನೀನು, ಭಯಬೇಡ. ನಂಗೇನಕ್ಕ ಗೊತ್ತು, ಆ ಅಜ್ಜಿ ಬ್ಯಾಗ್ನೇ ತಗೊಂಡು ಹೋಗ್ತಿತ್ತು ಕಣಕ್ಕ. ನಾನು ಅದಕ್ಕೆ ನೆಂಟ್ರ ಮನೆಗೆ ಹೋಗ್ತಿತ್ತು ಅಂದ್ಕೊಂಡಿದ್ದೆ. ನನಗೇನು ಗೊತ್ತು ಬರುತ್ತಂತ. ನಿನ್ನಂಗೇನೆ ನಾನು ಸುಮ್ಮನಿರು. ಯಾಕಂಡ್ರಮ್ಮ ನಿಮ್ಗೆ ಕೇಳೋರು ಯಾರು ಇಲ್ವಾ? ಹಾಂ ಹೆಂಗಾರಮ್ಮ ಕೇಳ್ತಿದ್ರ ನೀವು? ಕೇಳ್ದಂಗೆ ಮೆಣ್ಸಿಕಾಯಿ ಬಂದುಬಿಟ್ಟು ನಾವು ಕೂಲಿನಲ್ಲಿ ಮಾಡಿ ಸಾಲ ಸೂಲ ಮಾಡಿ ಬಂದು ಮೆಣ್ಸಿಕಾಯಿ ಅದು ಇದು ಹಾಕಿ ಔಷಧಿ ಎಲ್ಲ ಹೊಡೆದು ಏನೋ ಒಂದು 4 ಕಾಸು ದುಡ್ಡು ನೋಡೋದಂತ ಮಾಡ್ತಿದ್ರೆ ನಿಮ್ಮ ಕಾಟ ತಪ್ಪಲ್ವಲ್ಲಮ್ಮ ನಿಮ್ಮದು. ವರ್ಷ ತಿರ್ಗ್ರೆ ಈ ಕಡೆ, ಅದು ಯಾರು ತಿರ್ಗ್ರಮ್ಮ ಈ ಕಡೆ? ಹಾಂ ಜಯಮ್ಮ ನೀನೇನೆ, ನಿನ್ಗೇನಾಗೈತೆ ಕಿತ್ಕೊಂಡು ಹೋಗೋಣ ಅಂಥದ್ದು? ಹಾಂ ಹೇಳಿದ್ರೆ ಒಂದು 4 ಮಂತವಲೆ ಬಂದು ಕಿತ್ಕೊಂಡು ಬಂದು ಬಿಡಿಸ್ಕೊಂಬಂದು ಕೊಟ್ಟು ಹೋಗ್ತಿದ್ನಲ್ಲೇ. ಹಾಂ ಅಲ್ಲೇ ನೀನೇನೆ ಕಳ್ತನ ಮಾಡ್ತಿದ್ದಿಲ್ಲಮ್ಮ. ನೀನೇ 4 ಜನಕ್ಕೆ ಹೇಳೋರಾಗ್ಬಿಟ್ಟು ನೀನೇ ಇಂಥ ಕೆಲಸ ಮಾಡ್ತಿದ್ಯಲ್ಲಮ್ಮ ಜಯಮ್ಮ. ಹಾಂ ಸರಿಯಾದವಳು ಬಿಡು ನೀನಂತೂ. ನಾನು ಏನೋ ಅಂದ್ಕೊಂಡಿದ್ನಲ್ಲಮ್ಮ ನಿಂಗೆ. ಹಾಂ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನಂತೂ ಅಂದ್ಕೊಂಡಿರಲ್ಲಮ್ಮ. ಗೌರಾಜಿ ನಿಂದ ಅಮ್ಮಯ್ಯ ಅಂತೀನಿ ಕಣಜ್ಜಿ, ಹಿಂಗೆಲ್ಲ ಮಾತಾಡಬೇಡ ಕಣಜ್ಜಿ, ನಂಗೆ ಒಟ್ಟು ಉರಿಯುತ್ತೆ. ಅಲ್ಲಿ ಕಣಜ್ಜಿ, ನಾನು ಯಾವತ್ತಾರು ಇಂಥ ಕೆಲಸ ಮಾಡ್ತೀನೇನಜ್ಜಿ, ನಂಗೆ ಗೊತ್ತಿರಲಿಲ್ಲ ಕಣಜ್ಜಿ. ಈ ಅಮ್ಮ ಇದ್ದಾಳಲ್ಲಿ ಶಾಂತಮ್ಮ, ಬಾರಕ್ಕ ಬಾ, ಅವ ಗೌರಾಜಿ ಯಾರು ಇರಲ್ಲ, ಬಾರಕ್ಕ ಸೊಪ್ಪು ಕಿತ್ಕೊಂಬರೋಣ ಹೋಗಿ, ಒಂದೆರಡು ಹಂಗೆ ಸಾಂಬಾರ್ಗೆ ಆಗುತ್ತೆ, ಬಾರಕ್ಕ ಕಿತ್ಕೊಂಡು ಹೋಗೋಣ ಅಂತ ಹೇಳಲು ಕಣಜ್ಜಿ. ನಾನು ಬರಲ್ಲ ಅಂದ್ರೂ ಬಿಡಲಿಲ್ಲ ಕಣಜ್ಜಿ ನಿಂದ ಅಮ್ಮಯ್ಯ. ನಮ್ಮ ಅಪ್ಪಂಗಾರ ಮತ್ತು ನಮ್ಮ ಅತ್ತೆಗಾರ ಹೇಳಿಯ ಕಣಜ್ಜಿ, ಮತ್ತು ನಂಗೆ ಬಿಡಿಗಿಡಲ್ಲ ಕಣಜ್ಜಿ. ಹಂಗಲ್ ಕಣಮ್ಮ. ನೋಡಿ ಈಗ ನೀನು ಮಾತಾಡ್ತಿರೋದು ನೋಡಿಲಿ. ಹಾಂ ನೀನು ಯಾವ ಥರ ಕಳ್ತನ ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಅಮ್ಮನ ಜೊತೆ ಸೇರ್ಕೊಂಡೆ ನೀನು ಮಾಡಿರೋದು. ಈ ಶಾಂತಮ್ಮ ಇದ್ದಾಳಲ್ಲಿ ಇವಳು ಹೆಂಗೆ ಕಡಿಮೆಯಲ್ಲಿ ಇವಳು. ಅಲ್ಕಳೆ ಶಾಂತಮ್ಮ, ಹಾಂ ನಿನ್ಗೆ ಎಷ್ಟು ದಿವಸನೇ ಹೇಳೋದು? ದಿವಸ ಒಬ್ಬೊಬ್ರಿಗೆ ಕರ್ಕೊಂಬಂದು ಹಿಂಗೆ ಕಿತ್ಕೊಂಡು ಹೋಗ್ತೀಯ. ಅಲ್ಲ ಇದು 3ನೇ ದಿವಸ ಕಣೆ ನೀನು ಸಿಕ್ಕಿರೋದು. ನಾನು ನೋಡು ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಯಾಕೋ ಮಾತು ಕೇಳ್ತಿಲ್ಲ. ನಾನು ಏನಿಲ್ಲ, ನಿಮ್ಮ ಅಪ್ಪ ಸಿಗ್ಲಿ ತಡಿ, ನಿಮ್ಮ ಮನೆ ಹತ್ರನೇ ಬಂದು ಜಗಳ ಆಡ್ತೀನಿ ಇವತ್ತು. ನೀನೇನೋ ಅದೇನೋ ಅಂತಾರಲ್ಲ, ಹೇಳ್ದಂಗೆ ಅದೇನೋ ಅಂತಾರಲ್ಲ, ಹಂಗೆ ಮಾಡ್ತಿದ್ಯಾ ನೀನು. ಹಾಂ ಕಂಟ್ರೋಲ್ದಲ್ಲಿ ಬಂದು ಕೇಳೋದು ನಿನ್ನೊಂದು ದೊಡ್ಡ ಕಸಬೆ ಮಾಡ್ಕೊಂಡಿದ್ಯಲ್ಲೇ. ಗೌರಾಜಿ ನೀನು ಹೆಂಗೆ ಬೇಕಂಗೆ ಮಾತಾಡಬೇಡ. ಕೇಳಬೇಕಾದ್ರೆ ಜಯಕ್ಕಂಗೇನೆ ಒಂದೆರಡು ಸೊಪ್ಪು ಜೊತೆ ಒಂದೆರಡು ಸಾಂಬಾರಿಗೆ ಆಗಲಿ ಅಂತ ಕಿತ್ಕೊಂಡು ಹೋಗೋಣ ಅಂತ ಬಂದು ಅಷ್ಟೇ. ನಾವು ಮೆಣ್ಸಿನ್ಕಾಯಿ ಕೀಳಕ್ಕೆಲ್ಲ ಏನು ಬಂದಿದ್ದು, ಸೊಪ್ಪು ಕೀಳಕ್ಕೆ ಬಂದಿದ್ದು. ಸೊಪ್ಪು ಕಿತ್ಕೊಂಡು ಹಂಗೆ 1-2 ಕಿತ್ಕೊಂಡು ಹೋಗೋಣ ಅಂತ ಇದ್ದು. ನೋಡಿ ಇನ್ನು 2 ಕಿತ್ತಿರೋದು. ನಾವೇನು ಎಲ್ಲರಂಗೇನಲ್ಲ, ಸುಮ್ಮನಿರು. ಏಯ್ ಶಾಂತಕ್ಕ ಸುಮ್ಮನಿರು. ಮಾಡೋದು ಮಾಡಿಬಿಟ್ಟು ನನಗೆ ದಬಾಸಿದ್ರೆ ನೋಡು, ಮತ್ತೆ ಇನ್ನೂ ಕೋಪ ಬರುತ್ತೆ ನನಗೆ. ಮಾಡಿಬಿಟ್ಟು ದಬಾಸ್ತಿಯಲ್ಲೇ. ಏನೋ ಹೋಗ್ಲಿ ಅಂತ ಸುಮ್ಬಿಟ್ಟಿದ್ದೆ. ನಾನು ಏನಿಲ್ಲ ಕಣೆ, ನಿಮ್ಮ ಅಪ್ಪಂಗೆ ಮಾತ್ರ ನಾನು ಹೇಳ್ತೀನಿ ಇವತ್ತು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿನ್ನ ಮಾತು ಕೇಳಲ್ಲ. ಇನ್ನೇನು ಕಿತ್ಕೊಂಡಿದ್ದೀರಾ ಸಾಂಬಾರ್ಗಂತ? ಹೋಗ್ರಿ ಕಿತ್ಕೊಂಡು ಹೋಗ್ರಿ ಅತ್ಲಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೊಂದು 2 ಬಿಡಿಸ್ಕೊಂಡು ಹೋಗ್ರಿ ಅತ್ಲಾಗಿ. ಜಯಕಯ್ಯ ಏನಕ್ಕ ಈಗ ಮಾಡೋದು? ಅಜ್ಜಿ ಬೇರೆ ಮಂತ ಬಂದು ನಿಮ್ಮ ಅಪ್ಪಂಗೆ ಜಗಳ ಆಡ್ತೀನಿ ಅಂತ ಹೇಳ್ತೈತಲ್ಲಕ್ಕ. ನಮ್ಮ ಅಪ್ಪ ಏನಿಲ್ಲ ಹಂಗೇನೆ. ಏನಕ್ಕ ಮಾಡೋಣ ಈಗ ನಾನು? ಗಣೇಶ ಅಂತಮ್ಮ ಸುಳ್ಳು ಹೇಳ್ಕೊಂಬರ್ತೀಯಲ್ಲ ನೀನು. ಅಲ್ಲೇ 3ನೇ ದಿವಸ ಅಂತಲ್ಲೇ ನೀನು ಸಿಗಾಕೊಂಡಿರೋದಿಲ್ಲಿ. ನಮಸ್ಕಾರ ಕಣಮ್ಮ. ಇನ್ನೊಂದು ದಿವಸ ನನಗೆಲ್ಲರೂ ಕರೆದಿರ್ತೀಯ ನೀನು. ನಾನೇನೋ ನಿನ್ಗೆ ಒಳ್ಳೆಯವಳು ಅಂದ್ಕೊಂಡಿದ್ದೆ ಕಣಮ್ಮ. ನಿನ್ನ ಜೊತೆ ಬಂದರೆ ಅದೇನೆ ಏನು ಮಾನ ಮರ್ಯಾದೆ ಎಲ್ಲನೂ ಕಳ್ಕೊಂಡು ಹೋಗ್ಬೇಕಾಗುತ್ತೆ.